ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ವಿಫಲವಾಗಿ ಟಾಟಾ ಏಸ್ ವಾಹನಕ್ಕೆ ಡಿಕ್ಕಿ, ಹಿಂದಗಡೆಯಿಂದ ಬರುತ್ತಿದ್ದ 2 ದ್ವಿಚಕ್ರ ವಾಹನಗಳು ಅಪಘಾತ, ಇಬ್ಬರಿಗೆ ಗಾಯಗಳು. ಚಿಂತಾಮಣಿ, ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಬರುತ್ತಿದ್ದ ಸರ್ಕಾರಿ ಬಸ್ ಶುಕ್ರವಾರ ಸಂಜೆ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಬ್ರೇಕ್ ವಿಫಲವಾಗಿ ಟಾಟಾ ಏಸ್ ವಾಹನಕ್ಕೆ ಡಿಕ್ಕಿಯಾಗಿ ನಿಂತಿದೆ. ಅದೇ ಸಮಯದಲ್ಲಿ ಹಿಂದಗಡೆಯಿಂದ ಬರುತ್ತಿದ್ದ 2 ದ್ವಿಚಕ್ರ ವಾಹನಗಳು ಹಿಂಬದಿಯಿಂದ ಬಸ್ಗೆ ಡಿಕ್ಕಿಯಾಗಿವೆ. ಇಬ್ಬರು ಗಾಯಗೊಂಡಿದ್ದಾರೆ. 2 ಬೈಕ್ಗಳಲ್ಲಿದ್ದವರು ವಾಹನಗಳ ಸಮೇತ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಒಂದು ಬೈಕ್ ಬಸ್ ಕೆಳಗೆ ಸಿಲುಕಿಕೊಂಡಿದೆ. ಒಂದು ಬೈಕ್ನಲ್ಲಿ ನಗರದ ಜೆ ಕಾಲೋನಿಯ ನಿವಾಸಿಗಳಾದ ನರಸಿಂಹಮೂರ್ತಿ ಮತ್ತು ಪತ್ನಿ ಸುವರ್ಣ, ಮತ್ತೊಂದು ಬೈಕ್ನಲ್ಲಿ ಮಂಜುನಾಥ್, ಪದ್ಮಾವತಿ ಮಲ್ಲಿಕಾರ್ಜುನಪುರದಿಂದ ನಗರದ ಶ್ರೀರಾಮನಗರಕ್ಕೆ ಬರುತ್ತಿದ್ದರು. ಬಸ್ನ ಬ್ರೇಕ್ನಲ್ಲಿ ತೊಂದರೆ ಕಾಣಿಸಿಕೊಂಡಿದ್ದು ಚಿಕ್ಕಬಳ್ಳಾಪುರದ ಡಿಪೋನಲ್ಲಿ ರಿಪೇರಿ ಮಾಡಿಸಿಕೊಂಡು ಚಿಂತಾಮಣಿಗೆ ಬರುತ್ತಿತ್ತು ಎಂದು ಬಸ್ ಸಿಬ್ಬಂದಿಯಿಂದ ತಿಳಿದುಬಂದಿದೆ. ಒಂದು ಬೈಕ್ ಸವಾರ ನರಸಿಂಹಮೂರ್ತಿ, ಮತ್ತೊಂದು ಬೈಕ್ನಲ್ಲಿದ್ದ ಪದ್ಮಾವತಿ ಗಾಯಗೊಂಡಿದ್ದಾರೆ. ಅದೇ ಫೋಟೋ ಪುಸ್ತಕ ನಿಲ್ಬೇಡಿ. మాట్లాడి మీరు ముందు తీసుకుంటారు. ఉండే